ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋಲ್ಫುಲ್ ಟ್ಯಾರೋ 777. ಇವತ್ತಿನ ಟಾಪಿಕ್ ಬಂದು ನಿಮ್ಮ ಪರ್ಸನ್ ಲೇಟ್ ನೈಟ್ ಥಾಟ್ಸ್ ಏನಿದೆ, ಅವರ ತಡರಾತ್ರಿ ಆಲೋಚನೆ ನಿಮ್ಮ ಬಗ್ಗೆ ಏನಿದೆ ಅಂತ ಚೆಕ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಬೇಕು, ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು, ಅಲ್ಲಿ ಕ್ಲಾರಿಟಿನ ಪಡ್ಕೊಳ್ಬಹುದು. ಅಂಡ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ರೆಸನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲಾಂದ್ರೆ ಬಿಟ್ಬಿಡಿ. ಫೋರ್ಸ್ಫುಲಿ ನಿಮ್ಮನ್ನ ನೀವು ಈ ರೀಡಿಂಗ್ ಗೆ ಫಿಟ್ ಮಾಡ್ಕೊಂಡು ನೋಡ್ಬಿಡಿ. ಓಕೆನಾ? ಸ್ಟಾರ್ಟ್ ಮಾಡೋಣ. ಯೂನಿವರ್ಸ್ ನನ್ಗೆ ಇಲ್ಲಿ ಕ್ಲಾರಿಟಿ ಕೊಡಿ. ನನ್ನ ವ್ಯೂವರ್ಸ್ ಅವರ ಪರ್ಸನ್ ಲೇಟ್ ನೈಟ್ ಥಾಟ್ಸ್ ಏನಿದೆ ಇವ್ರ ಬಗ್ಗೆ, ಅವರ ತಡರಾತ್ರಿ ಆಲೋಚನೆ ಏನ್ ನಡೀತಿದೆ ತಿಳಿಸಿ. ಓಕೆ, ಫಸ್ಟ್ ಆಫ್ ಆಲ್ ಇಲ್ಲಿ ಹೇಳ್ಬೇಕಂತಂದ್ರೆ, ಈ ಒಂದು ಸ್ವಲ್ಪ ದಿನ, ಒಂದು 2 ಡೇಸ್ ಇರ್ಬೋದು, ಅಥವಾ ಒಂದು 2 ವೀಕ್ಸ್ ಇಂದ, ಅಥವಾ 4 ವೀಕ್ಸ್, 1 ಮಂತ್ ಇಂದ, ಅರೌಂಡ್ 1 ಮಂತ್ ಇಂದ ನಿಮಿಗೂ ನಿಮ್ಮ ಪರ್ಸನ್ಗೂ ಇಲ್ಲಿ ತುಂಬಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು. ಮದ್ವೆ ಆಗಿದ್ರು ಜೊತೆನಲ್ಲಿ ಒಂದು ಕಮ್ಯುನಿಕೇಶನ್ ಅನ್ನೋದು ಸೆಟ್ ಆಗ್ತಾ ಇಲ್ಲ ಇಬ್ರಿಗೂ. ಕೆಲವ್ರಿಗೆ ಮದ್ವೆ ಆಗಿದೆ, ಇನ್ ಕೆಲವರು ಮದ್ವೆ ವಿಚಾರಕ್ಕೋಸ್ಕರ ನೀವು ವೇಟ್ ಮಾಡ್ತಾ ಇದ್ದೀರಾ. ಅವರು ನಿಮ್ಗೆ ಒಂದು 2 ಮಂತ್ಸ್ ಬ್ಯಾಕ್ ಕಾಲ್ ಮಾಡಿ ಟೈಮ್ ತಗೊಂಡಿರ್ಬೋದು, ನನ್ಗಿಷ್ಟು ಟೈಮ್ ಅನ್ನೋದು ಬೇಕು, ಸೊ ಡೆಫಿನೆಟ್ಲಿ ನಾನು ಮದ್ವೆ ಆಗ್ತೀನಿ, ಬಟ್ ನನ್ಗೆ ಟೈಮ್ ಬೇಕು ಅನ್ನೋ ರೀತಿಲಿ ಟೈಮ್ ತಗೊಂಡಿರೋದು ಕಾಣ್ತಾ ಇದೆ. ಬಿಕಾಸ್ ಏನಂತಂದ್ರೆ, ಆ ಪರ್ಸನ್ ಲೈಫ್ ಅಲ್ಲಿ ಸ್ವಲ್ಪ ಫೈನಾನ್ಷಿಯಲಿ ಪ್ರಾಬ್ಲಮ್ಸ್ ಅನ್ನೋದು ಕಾಣ್ತಾ ಇದೆ. ಕೆಲವು ಕಮಿಟ್ಮೆಂಟ್ಸ್ ಇರ್ಬೋದು, ಅದನ್ನ ಆ ಪರ್ಸನ್ ಇಲ್ಲಿ ತೀರಿಸ್ಬೇಕು. ಕಮಿಟ್ಮೆಂಟ್ಸ್ ಅನ್ನೋದು ಹೌದು, ಆ ಕಮಿಟ್ಮೆಂಟ್ಸ್ ನ ತೀರಿಸ್ಬೇಕು ಇವ್ರಿಲ್ಲಿ. ಸೊ ಹಾಗಾಗಿ ನೀವಿಬ್ರು ಮದ್ವೆ ಆಗಿದ್ರು ಅಷ್ಟು ಟೈಮ್ ಅನ್ನೋದು ಕೊಡ್ತಾ ಇಲ್ಲ ಈ ಪರ್ಸನ್ ಇಲ್ಲಿ. ಓಕೆನಾ? ಅಂಡ್ ಇಲ್ಲಿ ಡೆಫಿನೆಟ್ಲಿ ನೀವಿಬ್ರು ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ, ಮ್ಯಾರೇಜ್ ಆಗ್ಬೇಕು ಅಂತ ನೀವು ವೇಟ್ ಮಾಡ್ತಾ ಇದ್ದೀರಾ ಅಂತಂದ್ರೆ, ಕಂಪ್ಲೀಟ್ ಆಗಿ ಇದು ಮ್ಯಾರೇಜ್ ವರ್ಗು ಹೋಗೋದಕ್ಕೆ ಸ್ವಲ್ಪ ಟೈಮ್ ತಗೊಂಡ್ರು ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ. ಅಂದ್ರೆ ಸಮಥಿಂಗ್ ಸ್ವಲ್ಪ ಚೇಂಜಸ್, ಪಾಸಿಟಿವ್ ವೇನಲ್ಲಿ ಚೇಂಜಸ್ ಅನ್ನೋದು ಬರ್ತಾ ಇದೆ. ಈ ಪರ್ಸನ್ ಈ ವಿಚಾರವಾಗಿ ಥಿಂಕ್ ಮಾಡ್ತಾ ಇದ್ದಾರೆ, ಅಥವಾ ನಿಯರ್ ಬೈ ಈ ಇಷ್ಟು ಟೈಮ್ ತಗೊಂಡಿದ್ದು ಟೈಮ್ ಮುಗೀತು, ಆ ಟೈಮ್ ಡ್ಯೂರೇಷನ್ ಕಂಪ್ಲೀಟ್ ಆಗಿದೆ ಅಂತಂದ್ರೆ ನಿಯರ್ ಬೈ ಬರ್ತಾ ಬರ್ತಾ ಆ ಪರ್ಸನ್ಗೆ ಸ್ವಲ್ಪ ಭಯ ಅನ್ನೋದು ಸ್ಟಾರ್ಟ್ ಆಗಿದೆ. ಅಂಡ್ ಇನ್ ಕೆಲವರು ಏನ್ ಯೋಚನೆ ಮಾಡ್ತಾ ಇದ್ದಾರೆ ಅಂತಂದ್ರೆ, ಮದ್ವೆ ಬಗ್ಗೆ ಡೈರೆಕ್ಟ್ ಮದ್ವೆ ಮಾಡ್ಕೊಂಡ್ ಬಿಡ್ಬೇಕು, ಕಮಿಟ್ಮೆಂಟ್ ಅನ್ನೋದನ್ನ ಕೊಟ್ಬಿಡ್ಬೇಕು ಅನ್ನೋ ವಿಚಾರವಾಗಿ ಇಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ. ಬಟ್ ಇನ್ ಬಿಟ್ವೀನ್ ಅವರಿಗೆ ಸ್ವಲ್ಪ ಸಾಲ ಇದೆ ಅಂಡ್ ಫೈನಾನ್ಷಿಯಲಿ ಸ್ವಲ್ಪ ಪ್ರಾಬ್ಲಮ್ಸ್ ಇರೋದ್ರಿಂದ ಫಸ್ಟ್ ಅದನ್ನ ಸಾಲ್ವ್ ಮಾಡ್ಕೊಳ್ಬೇಕು ಅನ್ನೋದು ಕಾಣ್ತಾ ಇದೆ. ಸೊ ಈ ವಿಚಾರವಾಗಿ ಈ ಪರ್ಸನ್ ಇಲ್ಲಿ ಹೆಲ್ಪ್ಲೆಸ್ ಅನ್ನೋದನ್ನ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಅವರಿಗೆ ಆಪರ್ಚುನಿಟೀಸ್ ಅನ್ನೋದು ಬರ್ತಾ ಇದೆ, ಕೆಲ್ಸದ ವಿಚಾರವಾಗಿ ತಗೊಳಕ್ ಆಗ್ತಾ ಇಲ್ಲ ಅವರಿಗೆ. ಬ್ಯಾಲೆನ್ಸ್ ಮಾಡಕ್ ಆಗ್ತಾ ಇಲ್ಲ. ಈಗ ನಿಮ್ಮನ್ನ, ಕೆರಿಯರ್ನ, ಫೈನಾನ್ಷಿಯಲಿ ಸ್ಟೇಬಲ್ನ ಬ್ಯಾಲೆನ್ಸ್ ಮಾಡೋದಿಕ್ ಆಗ್ತಾ ಇಲ್ಲ. ಅಂಡ್ ಆಗಾಗ ಈ ಪರ್ಸನ್ಗೆ ಸಡನ್ ಆಗಿ ಮೈಂಡ್ ಅನ್ನೋದು ಬ್ಲಾಕ್ ಆಗುತ್ತೆ. ಬಿಕಾಸ್ ಯಾವ ಕಡೆ ಏನ್ ತಗೊಳ್ಬೇಕು, ಏನ್ ಮಾಡ್ಬೇಕು ಅನ್ನೋದು ಖಂಡಿತ ಗೊತ್ತಿಲ್ಲ. ಬಟ್ ಡೆಫಿನೆಟ್ಲಿ ಈ ಪರ್ಸನ್ಗೆ ನಿಮ್ ಮೇಲೆ 100% ಆಗಿ ಪ್ರೀತಿ ಅನ್ನೋದಿದೆ. ಅಂಡ್ ನೀವು ಅಷ್ಟೇ ತುಂಬಾ ಪಾಸಿಟಿವ್ ಪರ್ಸನ್ ಆ ಪರ್ಸನ್, ನಿಮ್ಮ ಪರ್ಸನ್ಗೆ. ಸೊ ಡೆಫಿನೆಟ್ಲಿ ಇಲ್ಲಿ ಮ್ಯಾರೇಜ್ಗೋಸ್ಕರ ಯಾರೆಲ್ಲ ವೇಟ್ ಮಾಡ್ತಾ ಇದ್ರಲ್ಲ, ವಿತ್ ಇನ್ 4 ಮಂತ್ಸ್ ಅಲ್ಲಿ ನಿಮ್ಮ ಮ್ಯಾರೇಜ್ ಆಗೋ ಚಾನ್ಸಸ್ ಇದೆ ಇಲ್ಲಿ. ಓಕೆನಾ? ಸೊ ವೇಟ್ ಮಾಡ್ಬೇಕಷ್ಟೆ. ಅಂಡ್ ತುಂಬಾ ಜನ ಇಲ್ಲಿ ಮ್ಯಾನಿಫೆಸ್ಟೇಷನ್ ಅನ್ನೋದನ್ನ ಮಾಡ್ತಾ ಇದ್ದೀರಾ, ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ ನ ಯೂಸ್ ಮಾಡ್ತಾ ಇದ್ದೀರಾ. ಇದು ಸಹ ವರ್ಕ್ ಆಗ್ತಾ ಬರ್ತಾ ಇದೆ. ಈಗ ಸ್ಟಾರ್ಟಿಂಗ್ ನೀವು ತುಂಬಾ ದಿನದಿಂದ ನೀವು ಮಾಡ್ತಿದ್ರಿ ಅನ್ನೋದು ಕಾಣ್ತಾ ಇದೆ. ಸೊ ಹಾಗಾಗಿ
ಆ ಟೆಕ್ನಿಕ್ ಅನ್ನೋದು ಈಗ ವರ್ಕ್ ಆಗೋದಿಕ್ ಸ್ಟಾರ್ಟ್ ಆಗ್ತಾ ಇದೆ. ಅಥವಾ ಕೆಲವ್ರು ಮ್ಯಾನಿಫೆಸ್ಟೇಷನ್ ಅನ್ನೋದನ್ನ ಆ ಟೆಕ್ನಿಕ್ಸ್ ನ ನೀವು ಮಾಡ್ತಾ ಇದ್ರೂನು ನಿಮ್ಗೆ ಅದ್ರ ಫಲ ಅನ್ನೋದು ಸಿಕ್ಕಿರ್ಲಿಲ್ಲ. ಬಿಕಾಸ್ ನೀವು ರಾಂಗ್ ವೇನಲ್ಲಿ ಮಾಡ್ತಾ ಇದ್ರಿ. ಬಟ್ ಈಗ ಎಕ್ಸಾಕ್ಟ್ ಆಗಿ ನಿಮ್ಗೆ ಗೊತ್ತಾಗಿದೆ ಯಾವ ರೀತಿ ಮಾಡ್ಬೇಕು ಅನ್ನೋದು. ಈಗ ಇದು ವರ್ಕ್ ಆಗ್ತಾನು ಬರ್ತಾ ಇದೆ. ಅಂಡ್ ಇನ್ ಬಿಟ್ವೀನ್ ಇದು 1 ಮಂತ್ ಇಂದಾನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದಲ್ಲ. ಅದಕ್ಕೂ ಮುಂಚೆ ಎಷ್ಟೋ ದಿನ ನೀವಿಬ್ರು ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಿದ್ದು ಕಾಣ್ತಾ ಇದೆ. ಬಟ್ ಸ್ಟಿಲ್ ನೀವಿಬ್ರು ಆಗಿದ್ದೀರಾ. ಈಗ ಕಾಂಟ್ಯಾಕ್ಟ್ ಅನ್ನೋದು ಆಗಿದೆ. ಬಟ್ ಏನಂತಂದ್ರೆ ಫೈನಾನ್ಷಿಯಲಿ ಒಂದು ದಾಟ್ಕೊಂಡು ಬರ್ಬೇಕು ಆ ಪರ್ಸನ್. ಐದರ್ ಮದ್ವೆ, ಇಲ್ಲ ಅಂತಂದ್ರೆ ಈ ರಿಲೇಶನ್ಶಿಪ್ ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗೋದು. ಮದ್ವೆ ಆಗಿತ್ತು ಅಂತಂದ್ರೆ ನಿಮ್ ಸಂಬಂಧನ ಇನ್ನೂ ಸ್ಟ್ರಾಂಗ್ ಮಾಡ್ಕೊಳ್ಳೋದು. ಈ ರೀತಿ ಪಾಸಿಟಿವ್ ಆಗಿ ತುಂಬಾ ಯೋಚನೆ ಮಾಡ್ತಾ ಇದ್ದಾರೆ ಈ ವ್ಯಕ್ತಿ ಅನ್ನೋದು. ಓಕೆನಾ? ಕ್ಲಾರಿಫೈ ಮಾಡೋಣ. ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ಮಾಡಿ. ಆಕ್ಚುಲಿ ಇಷ್ಟು ದಿನ ನಿಮ್ಮ ಪರ್ಸನ್ಗೆ ನಿಮ್ ಮೇಲೆ ಫೋಕಸ್ ಅನ್ನೋದು ಇರ್ಲಿಲ್ಲ. ಅಂಡ್ ದುಡ್ಡಿನ ವಿಚಾರವಾಗಿ ವೇಟ್ ಮಾಡೋದು ಅಥವಾ ಬೇರೆ ವಿಚಾರವಾಗಿ ಏನೋ ವೇಟ್ ಮಾಡೋದು ಸ್ವಲ್ಪ ಕೇರ್ಲೆಸ್ ಅಂತ ಮಾಡ್ತಾ ಇದ್ರು. ಅಂಡ್ ಈ ಕೇರ್ಲೆಸ್ ಜೊತೆನಲ್ಲಿ ನಿಮ್ಗೋಸ್ಕರ ವೇಟ್ ಸಹ ಮಾಡ್ತಿದ್ರು ನಿಮ್ಮ ಪರ್ಸನ್. ಬಟ್ ನಿಮ್ ಕಡೆಯಿಂದ ಯಾವಾಗ ಡಾಮಿನೇಟ್ ಸ್ಟಾರ್ಟ್ ಆಯ್ತು ಅಂಡ್ ನೀವು ಕ್ವಶನ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರಿ ಆ ಪರ್ಸನ್, ಆಗಿಂದ ಈ ಪರ್ಸನ್ ಸ್ವಲ್ಪ ಎಚ್ಚೆತ್ಕೊಟ್ ಏನಂತಾರೆ ಅದು ಎಚ್ಚೆತ್ಕೊಳ್ದಿ ಸಾರಿ. ಓಕೆನಾ? ಸೊ ಅದ್ರ ಬಗ್ಗೆ ಅವರು ರಿಮೈಂಡ್ ಮಾಡ್ಕೊಳ್ತಾ ಇದ್ದಾರೆ. ಈಗ ನೀವ್ ಯಾವಾಗ ಡಾಮಿನೇಟ್ ಮಾಡಿದ್ರಿ ಅಲ್ಲ, ಆಗಿಂದ ಈ ಪರ್ಸನ್ಗೆ ಅದ್ರ ಕಡೆ ಗಮನ ಅನ್ನೋದು ಬರ್ತಾ ಇದೆ. ಓಕೆನಾ? ಅಂಡ್ ಇಲ್ಲಿ ಜಗ್ಲಿಂಗ್ ಅನ್ನೋದು ತುಂಬಾನೇ ಇದೆ. ಬಿಕಾಸ್ ಯಾವ ರೀತಿ ನಾನು ಬ್ಯಾಲೆನ್ಸ್ ಮಾಡ್ಕೊಳ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಆ ಪರ್ಸನ್ಗೆ. ಅಥವಾ ಹೇಗೆ ಅಂತಂದ್ರೆ ಈ ಪರ್ಸನ್ಗೆ ಕೆಲ್ಸದ ಕಡೆ ಗಮನ ಕೊಟ್ರೆ ನಿಮ್ ಕಡೆ ಗಮನ ಕೊಡೋದಕ್ಕೆ ಆಗ್ತಾ ಇಲ್ಲ. ಅಥವಾ ನಿಮ್ ಕಡೆ ಗಮನ ಕೊಟ್ರು ಅಂತಂದ್ರೆ ಕೆಲ್ಸದ ಕಡೆ ಗಮನ ಕೊಡೋದಕ್ಕೆ ಆಗ್ತಾ ಇಲ್ಲ. ಎರಡನ್ನೂ ಮರ್ಜ್ ಮಾಡಿ ಬ್ಯಾಲೆನ್ಸ್ ಮಾಡೋದಿಕ್ ಬರ್ತಾ ಇಲ್ಲ ಈ ಪರ್ಸನ್ಗೆ. ತುಂಬಾ ಕಪ್ ಆಫ್ ಫೀಲಿಂಗ್ಸ್ ಇದೆ ಈ ಪರ್ಸನ್ಗೆ. ಸಮಥಿಂಗ್ ನ್ಯೂ ಬಿಗಿನಿಂಗ್ ಇನ್ನೇನಾದ್ರೂ ಸ್ಟಾರ್ಟ್ ಮಾಡ್ಬೇಕು ಅನ್ನೋದೆಲ್ಲ ಕಾಣ್ತಾ ಇದೆ. ಬಟ್ ಸ್ಟಿಲ್ ತುಂಬಾ ಈಗ ನಿಮ್ 1 ಮಂತ್ ಬ್ಯಾಕ್ ನಿಮ್ ಇಬ್ರು ಮಧ್ಯದಲ್ಲಿ ಏನ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇತ್ತು ಆ 1 ಮಂತ್ ಅಲ್ಲಿ 1 ವೀಕ್ ಅಲ್ಲಿ ಅಂದಾಗ ಆ ಪರ್ಸನ್ ತುಂಬಾ ಡಿಪ್ರೆಷನ್ ಅಲ್ಲಿ ವಾಕ್ ಅವೇ ಮಾಡಿದ್ರಾಗ. ಬಿಕಾಸ್ ನಿಮ್ಮನ್ನ ಬಿಡೋದಿಕ್ಕೆ ರೆಡಿ ಇಲ್ಲ, ಬಿಟ್ ಇರೋದಿಕ್ಕೆ ರೆಡಿ ಇಲ್ಲ ಅನ್ನೋ ತರ ಆ ಪರ್ಸನ್ ತುಂಬಾ ಸೈಲೆಂಟ್ ಆಗಿದ್ದು ಮೂಡ್ ಆಫ್ ಆಗಿ ವಾಕ್ ಅವೇ ಮಾಡಿದ್ರು. ಅದು ನಿಮ್ಗೆ ಸಹಿಸ್ಕೊಳ್ಳೋದಕ್ಕೂ ಆಗ್ಲಿಲ್ಲ. ಅಂಡ್ ಈ ಪರ್ಸನ್ ನ ನೀವು ಮ್ಯಾನಿಫೆಸ್ಟ್ ನ ಮಾಡಿದ್ರಿ, ಆ ಟೆಕ್ನಿಕ್ಸ್ ನ ಯೂಸ್ ಮಾಡಿ ಈ ಪರ್ಸನ್ ನ ನೀವು ಕರ್ಕೊಂಡ್ರಿ ಅನ್ನೋದು ಕಾಣ್ತಾ ಇದೆ ಇಲ್ಲಿ. ಬಟ್ ನೀವು ಏನ್ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಲ್ಲ, ಕನ್ಸಿಸ್ಟೆನ್ಸಿನ ಫಾಲೋ ಮಾಡಿದ್ರೆ 100% ಶೋರ್ ಆಗಿ ಎಲ್ಲ ವರ್ಕ್ ಆಗುತ್ತೆ. ಓಕೆನಾ? ಬಟ್ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಾ ಇಲ್ಲ ಈ ಪರ್ಸನ್ಗೆ. ಈ ಮದ್ವೆ ವಿಚಾರ ಇರ್ಬೋದು ಅಥವಾ ನೆಕ್ಸ್ಟ್ ಲೆವೆಲ್ ತಗೊಂಡೋಗೋ ವಿಚಾರ ಇರ್ಬೋದು, ನಿಮ್ಮನ್ನ ಖುಷಿಯಾಗಿ ಇಟ್ಕೊಳ್ಬೇಕು ಅನ್ನೋದಿರ್ಬೋದು, ಇದ್ರ ಜೊತೆನಲ್ಲಿ ಅವರ ಕೆರಿಯರ್ ಬಗ್ಗೆನೂ ಯೋಚನೆ ಸ್ಟಾರ್ಟ್ ಆಗುತ್ತೆ. ಯೂನಿವರ್ಸ್ ಇನ್ನೂ ಸ್ವಲ್ಪ ಕ್ಲಾರಿಫೈ ಮಾಡಿ. ನಿಮಗೆ ಒಂದೊಂದ್ಸಲ ಈ ಪರ್ಸನ್ ಬಿಹೇವಿಯರ್ ನಿಮ್ಗೆ ಏನನ್ಸುತ್ತೆ, ಯಾರಾದ್ರೂ ಥರ್ಡ್ ಪಾರ್ಟಿ ಇದಾರಾ ಅಥವಾ ನನ್ನನ್ ಬಿಟ್ಟು ಇವ್ರು ಅವ್ರ ಕಡೆ ಏನಾದ್ರು ಹೋಗಿದಾರಾ? ಈ ಡೌಟ್ಸ್ ನ ನೀವು ತುಂಬಾ ಮ್ಯಾನಿಫೆಸ್ಟ್ ಮಾಡ್ತಾ ಇದೀರಾ. ಸ್ವಲ್ಪ ಕೇರ್ಫುಲ್ ಆಗಿರಿ. ಬಿಕಾಸ್ ಆ ಡೌಟ್ ಅನ್ನೋದನ್ನ ನೀವು ತಕ್ಷಣ ಕ್ಲಾರಿಫೈ ಮಾಡ್ಕೊಂಬಿಡಿ.
ಅದು ಬಿಟ್ಟು ನೀವು ಅದನ್ನೇ ಊಹೆ ಮಾಡ್ಕೊಳ್ಳೋದು, ಕಲ್ಪನೆ ಮಾಡ್ಕೊಳ್ಳೋದು ಮಾಡ್ತಾ ಇದ್ರೆ ಅದು ಮ್ಯಾನಿಫೆಸ್ಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಲೈಫ್ಗೆ ಅನ್ನೆಸೆಸರಿ ನೀವೇ ಥರ್ಡ್ ಪಾರ್ಟಿನ ಮ್ಯಾನಿಫೆಸ್ಟ್ ಮಾಡ್ಕೊಳ್ತೀರಾ. ಈವನ್ ಇಲ್ಲಿ ನಿಮ್ ಜೊತೆ ಮಾತ್ ಬಿಟ್ರೆ ಅಥವಾ ನಿಮ್ಮಿಂದ ದೂರ ಆದ್ರೂನು ನಿಮ್ಮ ಪರ್ಸನ್ಗೆ ತುಂಬಾನೇ ಭಯ ಆಗುತ್ತೆ. ನಿಮ್ಮನ್ನ ಎಲ್ಲಿ ಕಳ್ಕೊಳ್ತೀನಿ ಅನ್ನೋ ಭಯ ತುಂಬಾ ಇರುತ್ತೆ ನಿಮ್ ಪರ್ಸನ್ಗೆ. ಓಕೆನಾ? ಸೊ ಅವರು ವಾಕ್ ಅವೇ ಮಾಡಿದಷ್ಟು ಬೇಗನೆ ಬರ್ತಾರೆ. ಈಗ ನಿಮ್ಮಿಬ್ಬರ ಮಧ್ಯದಲ್ಲಿ ಕಾಂಟ್ಯಾಕ್ಟ್ ಇದ್ರೂನು, ಸಪೋಸ್ ನೀವು ಮಾತಾಡ್ಬೇಕಾದ್ರೆ ಚೆನ್ನಾಗಿದ್ರೂನು ಸಡನ್ ಆಗಿ ನೋ ಕಾಂಟ್ಯಾಕ್ಟ್ ತುಂಬಾ ಸಲ ಆಗುತ್ತೆ. ಆಗ ಈ ಪರ್ಸನ್ಗೆ ತುಂಬಾ ಭಯ ಬರುತ್ತೆ. ಅವ್ರಾಗ ಅವರೇ ತುಂಬಾ ಸಲ ಕಾಂಪ್ರಮೈಸ್ ಮಾಡ್ಕೊಂಡು ಬಂದಿರೋದಿದೆ. ಬಿಕಾಸ್ ನೀವಿಲ್ಲಿ ತುಂಬಾ ಡಾಮಿನೇಟ್ ಇದ್ದೀರಾ. ಅಂಡ್ ಡೆಫಿನೆಟ್ಲಿ ಈಗ ನೀವೇನು ಈ ಪ್ರಾಬ್ಲಮ್ಸ್ ನ, ಈ ಆಬ್ಸ್ಟಿಕಲ್ಸ್ ನ ನೀವು ಫೇಸ್ ಮಾಡ್ತಾ ಇದ್ದೀರಾ, ಹೆಲ್ಪ್ಲೆಸ್ ಫೀಲ್ ಮಾಡ್ಕೊಳ್ತಾ ಇದ್ದೀರಾ, ಏನು ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತ. ಸೊ ಡೆಫಿನೆಟ್ಲಿ ಇದು ಚೇಂಜ್ ಆಗುತ್ತೆ. ನಿಯರ್ ಬೈ ಫ್ಯೂಚರ್ ನಲ್ಲಿ ಈ ಪ್ರಾಬ್ಲಮ್ಸ್ ಎಲ್ಲ ಸಾರ್ಟ್ ಔಟ್ ಆಗಿ ನಿಮ್ಮ ಲೈಫ್ ಅನ್ನೋದು ಒಂದು ಸ್ಟೇಬಲ್ ಬರುತ್ತೆ ಈ ಪರ್ಸನ್ ಜೊತೆಲಿ ಅನ್ನೋದಿಲ್ಲಿ ಕಾಣ್ತಾ ಇದೆ. ಓಕೆನಾ? ಗೈಡೆನ್ಸ್ ನೋಡೋಣ. ಯೂನಿವರ್ಸ್ ಓವರ್ ಆಲ್ ಈ ರೀಡಿಂಗ್ ಮೇಲೆ ಗೈಡೆನ್ಸ್ ನ ಕೊಡಿ. ಓಕೆ, ಇಲ್ಲಿ ಗೈಡೆನ್ಸ್ ನೋಡಿದ್ರೆ ಇದು ನಿಮಗೇನೆ, ನನ್ನ ವ್ಯೂವರ್ಸ್ಗೆ. ಅನ್ನೆಸೆಸರಿ ನೀವು ಭಯ ಪಡೋದಿಕ್ ಹೋಗ್ಬೇಡಿ. ಈಗ ಅವ್ರ ಕೆರಿಯರ್ ವಿಚಾರ ಹೇಳಿರ್ಬೋದು ನಿಮ್ಗೆ. ಅಂಡ್ ಇಲ್ಲಿ ನೋಡೋದಾದ್ರೆ ಕಂಪ್ಲೀಟ್ ಆಗಿ ನಿಮ್ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದಾರೆ. ಯಾವ ರೀತಿ ಚೇಂಜಸ್ ತರಬೇಕು, ಯಾವ ರೀತಿ ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಮಾಡ್ಬೇಕು, ಯಾವ ರೀತಿ ನೆಕ್ಸ್ಟ್ ಲೆವೆಲ್ಗೆ ಈ ರಿಲೇಶನ್ಶಿಪ್ ಆಗಿರ್ಬೋದು, ಈ ಮ್ಯಾರೇಜ್ ಲೈಫ್ ನ ತಗೊಂಡು ಹೋಗ್ಬೋದು ಅಂತ ಚೆಕ್ ಮಾಡ್ತಾ ಇದ್ದಾರೆ. ಬಟ್ ಇಲ್ಲಿ ನೀವು ಅವರ ಫೈನಾನ್ಷಿಯಲಿ ಸ್ಟೇಬಲ್ ಬಗ್ಗೆ ನೀವು ವೆರಿ ಮಾಡ್ಕೊಳ್ತಾ ಇದ್ದೀರಾ. ಸೊ ಹಾಗಾಗಿ ನೀವು ವೆರಿ ಮಾಡ್ಕೊಳ್ಬೇಡಿ. ಕಂಪ್ಲೀಟ್ ಆಗಿ ನೀವು ವೇಟ್ ಮಾಡ್ತಾ ಇದ್ದೀರಾ, ವೇಟ್ ಮಾಡಿ. ನೀವು ಅಪ್ರೋಚ್ ಅವ್ರು ಮಾಡ್ತಾರ, ಅದನ್ನ ನೀವು ತಗೊಳ್ಳಿ. ಬಿಕಾಸ್ ಪರ್ಸನ್ ಜೆನ್ಯೂನ್ ಇದ್ದಾರೆ. ಅಥವಾ ನೀವ್ ಅಪ್ರೋಚ್ ಮಾಡ್ಬೇಕು ಅಂತಿದ್ರೆ ಧಾರಾಳವಾಗಿ ಮಾಡಿ. ಬಟ್ ಅವ್ರ ಲೈಫ್ ಅಲ್ಲಿ ಇರುವಂತ ಪ್ರಾಬ್ಲಮ್ಸ್ ಬಗ್ಗೆ ನೀವ್ ಯೋಚನೆ ಮಾಡ್ಕೊಂಡು ಕುತ್ಕೊಳ್ಬೇಡಿ. ಬಿಕಾಸ್ ಆಲ್ರೆಡಿ ಒಂದ್ ಪರ್ಸನ್ ಯೋಚನೆ ಮಾಡ್ಬೇಕಾದ್ರೆ ನೀವು ಯೋಚನೆ ಮಾಡ್ತಾ ಇದ್ರೆ ಎರಡ್ ಕಡೆಯಿಂದ ಮ್ಯಾನಿಫೆಸ್ಟ್ ಆಗೋದಿಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಟೆನ್ಷನ್ ಅನ್ನೋದನ್ನ. ಓಕೆನಾ? ಐದರ್ ನೀವಾದ್ರೂ ಪಾಸಿಟಿವ್ ಆಗಿ ಥಿಂಕ್ ಮಾಡಿ, ಅವ್ರಿಗೊಂದು ಸಪೋರ್ಟ್ ಅನ್ನೋದು ಸಿಗುತ್ತೆ. ಓಕೆ ಓಕೆ ಗೈಸ್, ಇವತ್ತಿನ ರೀಡಿಂಗ್ ಇಷ್ಟೇ. ಇನ್ನು ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಬೇಕು, ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು. ಅಲ್ಲಿ ಕ್ಲಾರಿಟಿನ ಪಡ್ಕೊಳ್ಬಹುದು. ಅಂಡ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ರೆಸೊನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲಾಂದ್ರೆ ಬಿಟ್ಬಿಡಿ. ಫೋರ್ಸ್ಫುಲಿ ನಿಮ್ಮನ್ನ ನೀವು ಈ ರೀಡಿಂಗ್ ಗೆ ಫಿಟ್ ಮಾಡ್ಕೊಂಡು ನೋಡ್ಬಿಡಿ. ಓಕೆನಾ? ಥ್ಯಾಂಕ್ ಯು ಗೈಸ್, ಬಾಯ್.